ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಬೆಳಗ್ಗೆ ಎದ್ದು ಕೂಡಲೇ ಅಡುಗೆ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ. ಎದ್ದು ಮುಖ ತಗೊಂಡ್ಬಿಟ್ಟು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಅಂದರೆ ಗ್ಯಾಸ್ ಕಟ್ಟಿದೆಲ್ಲ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ಮನಗಿದ್ರೆ ಸ್ವಲ್ಪ ಎಳನೀರನ್ನು ತೆಗೆದುಬಿಟ್ಟು ಅದಕ್ಕೆ ಸಬ್ಜಾ ಸೀಡ್ಸ್ ಹಾಕಿಟ್ಟಿದ್ದೀನಿ ರೀ. ಯಾಕಂದ್ರೆ ಅವ್ನಿಗೆ ಹೀಟ್ ಕಮ್ಮಿ ಆಗಿಲ್ಲ ರೀ. ಇನ್ನು ಒಂದು 2-3 ದಿವಸ ಆದರೂ ಈ ರೀತಿ ಅವನಿಗೆ ವ್ಯವಸ್ಥೆ ಮಾಡಿಬಿಟ್ರೆ ಕಮ್ಮಿ ಆಗುತ್ತೆ. ಅಂದರೆ ಜಾಸ್ತಿ ಹೀಟ್ ಆದಾಗ ಈ ರೀತಿ ಮಾಡಬೇಕ್ರಿ. ಸ್ವಲ್ಪ ನೀರಿಗೆ ಸಬ್ಜಾ ಸೀಡ್ಸ್ ಸ್ವಲ್ಪ ಕಲ್ಸಕ್ರಿ ಹಾಕಿ ಕುಡಿಬೇಕು. ಮತ್ತು ಬೆಳಗ್ಗೆ ಎದ್ದು ಕೂಡಲೇ ಸ್ವಲ್ಪ ಕೊಬ್ಬರಿ ಎಣ್ಣೆಯಿಂದ ಬಾಯಿನ ಮುಕ್ಕಳಿಸ್ಬೇಕ್ರಿ. 1 ಚಮಚದಷ್ಟು ಕೊಬ್ಬರಿ ಎಣ್ಣೆ ಬಾಯಿ ಒಳಗೆ ಹಾಕೊಂಡ್ಬಿಟ್ಟು ಮುಕ್ಕಳಿಸಿ ಬ್ರಷ್ ಮಾಡ್ಕೋಬೇಕು. ಆ ರೀತಿ ಮಾಡಿಬಿಟ್ರೆ ಹೀಟಾಗಿದ್ದು ಬಾಯಿ ಒಳಗೆ ಆಗಿದ್ದು ಗುಳಿ ಎಲ್ಲ ಕಮ್ಮಿ ಆಗ್ತಾವ್ರಿ. ಅದನ್ನೇ ಅನ್ನಕತ್ತಿದ್ದೆ ಮನುಗೆ, ನೋಡು ನನ್ನ ಟ್ರೀಟ್ಮೆಂಟ್ ಹೆಂಗೈತಿ, 2 ದಿವಸ ಒಳಗೆ ಕಮ್ಮಿ ಆಗೈತಿ ಅಂತೇಳಿ. ಆಲ್ಮೋಸ್ಟ್ ಕಮ್ಮಿ ಆಗೈತಿ ಮಮ್ಮಿ ಅಂತ ಹೇಳಕತ್ತಿದ್ದಾರೆ. ಅದಕ್ಕೆ ಮಮ್ಮಿ ಹೇಳಿದ ಮಾತು ಕೇಳಿದ್ರೆ ಜಲ್ದಿ ಕಮ್ಮಿ ಆಗ್ತೈತೆ ಅಂಥೇಳಿ ಅನ್ನಕತ್ತಿದ್ದೆ ರೀ. ಟ್ಯಾಬ್ಲೆಟ್ ತೊಗೊಂಡ್ಬಿಟ್ರೆ ಜಲ್ದಿ ಕಮ್ಮಿ ಆಗೋದೇ ಇಲ್ಲ. ಅದು ಮನೆಯೊಳಗೆ ಟ್ರೀಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಜಲ್ದಿ ಕಮ್ಮಿ ಆಗುತ್ತೆ. ಮತ್ತು 3-4 ಲೀಟ್ರ್ ನೀರು ಕುಡಿಬೇಕು. ಮತ್ತು ಬೆಳಗ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯಿಂದ ಬಾಯಿ ಮುಕ್ಕಿಸ್ಬೇಕು. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಈ ಟೈಮ್ ಏನಿತ್ಲ 7:30 ಆಗೈತಿ. ಫಸ್ಟ್ ಏನಿತ್ಲ ಇವತ್ತ ಹಿಟ್ಕಲ್ ಸಿಕ್ಕಿದ್ರೆ ಆಲ್ರೆಡಿ ಮನುದ್ರ ಕರಾಟೆ ಕ್ಲಾಸಿಗೆ ಹೋಗ್ಯಾನು. ಇವತ್ತ ಸೋರೆಕಾಯಿದ ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿ ಮಾಡಿದ್ದೆ. ಇವತ್ತ ಮತ್ತೆ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ತನಗಿದ್ರೆ ಇದ್ರದ್ದು ಹಲ್ವಾನು ಬೇಕಂತ. ಅದಕ್ಕೆ ಒಂದು ಇಷ್ಟಿತ್ರಿ. ಅದನ್ನ ಮನೆಯೊಳಗೆ 1 ಮತ್ತು ಅರ್ಧ ಅದನ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ಎಲ್ಲ ತುರ್ಕೊಂಡ್ಬಿಡ್ತೀನಿ, ಎಲ್ಲದೂ ಹಚ್ಕೊಂಡ್ಬಿಡ್ತೀನಿ ರೀ. ಭಾಳ ಮಸ್ತ್ ಆಗುತ್ತೆ. ಮೊನ್ನೆ ಮಾಡಿದ್ದೆ ಅಂದ್ರೆ ಹಲ್ವಾ ತನಗೆ ಅದನ್ನೇ ಇಷ್ಟ ಆಗ್ಬಿಟ್ಟೈತಿ. ಮತ್ತು ಮಾಡಿಕೊಡ್ರಿ ಅಂತ ಹೇಳಕತ್ತಾವು. ಅದಕ್ಕಂತಾರೆ ಫಸ್ಟಿಗೆ ಇದ್ರ ಮೇಲಿಂದ ಈ ರೀತಿ ತಗೊಂಡ್ಬಿಟ್ಟು ಎಲ್ಲ ಹಚ್ಕೊಂಡು ಇಟ್ಕೋಬೇಕು. ಸ್ವಲ್ಪ ಎಳೆದಿದ್ದ ತೊಗೋಬೇಕ್ರಿ. ಬ್ರಿಸ್ ಆಗ್ಬಿಟ್ರೆ ಅದು ಸರಿ ಆಗಂಗಿಲ್ಲ. ಮೊನ್ನೆ ಅದು ಜ್ಯೂಸ್ ಮಾಡ್ಕೊಂಡು ಕುಡಿಯಕ್ಕೆ ಹೋದೆಲ್ಲ ಸ್ವಲ್ಪ ಅಂಟಂಟ ಆಗ್ಬಿಡ್ತೈತಿ, ಬಿರುಸ ಆಗ್ಬಿಡ್ತಲ್ಲ. ಅದಕ್ಕಂತ ಪರೋಟ ಮಾಡಿದ್ರಿ ಮೊನ್ನೆ ಒಂದ್ಸಲ. 2 ದಿವಸದಿಂದ ಪರೋಟ ರೆಸಿಪಿ ತೋರಿಸಿದ್ದೆ ಅಲ್ಲ, ಅದನ್ನು ಟೇಸ್ಟ್ ಆಗ್ತೈತಿ. ಅಂದ್ರೆ ಈ ರೆಸಿಪಿ ಮಾಡಕ್ಕೆ ಸ್ವಲ್ಪ ಎಳೆದೇ ಇರಬೇಕು. ಹಲ್ವಾ ಮಾಡೋಕೆ ಏನೈತಲ್ರಿ, ಸೋರೆಕಾಯಿ ಸ್ವಲ್ಪ ಎಳೆದಿದ್ದನ್ನು ತೊಗೋಬೇಕು. ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರ ರೀ, ನಾವು ಸೋರೆಕಾಯಿ ಹಲ್ವಾ ಮಾಡಿದ್ವಿ, ಅದು ಟೇಸ್ಟ್ ಆಗಿತ್ತಿಲ್ಲ ರೀ ಅಂತೇಳಿ. ಮತ್ತು ಎಳೆದಿದ್ದು ತೊಗೋಬೇಕ್ರಿ. ಮಾಡೋ ಮೆಥಡ್ ಒಳಗೂ ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತಿ. ಅದನ್ನ ಚಲೋತ್ನಾಗೆ ಬೆನ್ಸ್ಕೊಳ್ಳೋದು ಮತ್ತು ಅದಕ್ಕೆ ಸ್ವಲ್ಪ ಯಾವ ಮೆಥಡ್ ಒಳಗೆ ಮಾಡಿಬಿಟ್ರೆ ಅದು ಟೇಸ್ಟ್ ಆಗುತ್ತೆ ಅಂತೇಳಿ ಗೊತ್ತಿರಬೇಕಲ್ರಿ. ಸುಮ್ಮನೆ ಮಾಡಿಬಿಟ್ರೆ ಗೊತ್ತಾಗಂಗಿಲ್ಲ. ನಿಮಗೆ ಗೊತ್ತಿಲ್ಲ ಅಂತ ನಾ ಹೇಳಕತ್ತಿಲ್ಲ, ಬಟ್ ಮೆಥಡ್ ಸ್ವಲ್ಪ ಚೇಂಜ್ ಆಗ್ಬಿಟ್ಟಂದ್ರೆ ಟೇಸ್ಟು ಡಿಫ್ರೆಂಟ್ ಆಗ್ತೈತ್ರಿ. ಬಟ್ ನಾನು ಮಾಡಿದ್ದ ಸೋರೆಕಾಯಿ ಹಲ್ವಾ ಏನೈತಿಲ್ಲ ಸಿಕ್ಕಾಪಟ್ಟಿ ಅಂದರೆ ಇಷ್ಟ ಆಗುತ್ತೆ. ಸೇಮ್ ನೀವು ಗುಲ್ಕಂದ ತಿಂತೀರ ನಂಗೆ ಟೇಸ್ಟ್ ಆಗುತ್ತೆ ರೀ. ಅದು ನೀವು ಸೋರೆಕಾಯಿ ಹಲ್ವಾ ಅಂತ ಗೊತ್ತಾಗೋದಿಲ್ಲ, ಅಷ್ಟು ಮಸ್ತ್ ಆಗ್ತೈತಿ. ಮತ್ತು ಸೋರೆಕಾಯಿ ಬೋಂಡಾ ರೆಸಿಪಿನೂ ಮಾಡ್ತಿದ್ರಿ ಇವತ್ತು ನಾನು. ಸೋರೆಕಾಯಿ ಬೋಂಡಾ ಗ್ರೇವಿ ಅಂದರೆ ಚಪಾತಿ, ರೊಟ್ಟಿ, ಅನ್ನಕ್ಕೂ ತಿನ್ಬೋದು. 2 ರೀತಿ ರೆಸಿಪಿನ ಇವತ್ತು ನಾನು ಶೇರ್ ಮಾಡ್ಕೊತೀನಿ. ಇಷ್ಟ ಆಗಿದ್ರೆ ಮತ್ತು ಲೈಕ್ ಮಾಡಿರಿ. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೆಂಗಿತ್ತಂತೇಳಿ ಹೆಂಗಾಗಿತ್ತಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಸೋರೆಕಾಯಿ ಎಲ್ಲ ತುರ್ಕೊಂಡ್ಬಿಟ್ಟು ಅದನ್ನ ಒಂದು ಅರ್ಬಿ ಒಳಗೆ ಹಾಕಿಬಿಟ್ಟು ಹಿಂಡ್ಕೋಬೇಕ್ರಿ. ನೀರಿನ ಅಂಶ ಜಾಸ್ತಿ ಇರಬಾರ್ದು. ಅದಕ್ಕಂತೇಳಿ ಹಲ್ವಾ ಮಾಡೋಕ್ಕಾಯ್ತು ಮತ್ತು ಸೋರೆಕಾಯಿ ಬೋಂಡಾ ಗ್ರೇವಿ ಮಾಡೋಕ್ಕಾಯ್ತು ಸ್ವಲ್ಪ ಅದನ್ನ ನೀರೆಲ್ಲ ತಗೊಂಡ್ಬಿಡ್ಬೇಕ್ರಿ. ಅದು ನೀರು ಚೆಲ್ಲಕ್ಕಿಂತ ಒಂದು ಸ್ವಲ್ಪ ಅದಕ್ಕೆ ಉಪ್ಪು, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ಬಿಟ್ರೆ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೇದ್ರಿ. ಮತ್ತು ದೇಹನೂ ತಂಪು ಆಗ್ತೈತಿ. ಯಾರಿಗೆಲ್ಲ ಜಾಸ್ತಿ ಹೀಟ್ ಆಕೈತಿ ಮತ್ತು ವೇಟ್ ಲಾಸ್ ಮಾಡಬೇಕಾಗೈತಿ ಅವರು ಈ ರೀತಿ ಅದನ್ನ ಕುಡಿದ್ಬಿಟ್ರೆ ಆಯ್ತು. ನಾನಂತೂ ವೇಸ್ಟ್ ಮಾಡೋಕೆ ಹೋಗಂಗಿಲ್ಲ. ಯಾವುದೇ ಒಂದು ಕುಂಬಳಕಾಯಿದ ಜ್ಯೂಸನ್ನ ತೆಗೆದುಬಿಟ್ಟು ಕುಡಿಯೋದು ಭಾಳ ಒಳ್ಳೇದ್ರಿ. ಈಗ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿ ಕುಡಿದ್ಬಿಟ್ಟು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ರೀ. ನಮಗೂ ಶಕ್ತಿ ಬಂದುಬಿಡ್ತೈತಿ ಅದು ಕುಡಿದ್ಬಿಟ್ರೆ. ಈಗ ಫಸ್ಟಿಗೆ ಏನೈತಿಲ್ಲ ಸೋರೆಕಾಯಿ ಹಲ್ವಾ ಮಾಡೋಕೆ ಅದನ್ನ ಹುರಿಯಾಕೆ ಇಡ್ತೀನಿ ರೀ. ನಾನು ಸ್ವಲ್ಪ ಚಲೋತ್ನಾಗ ಹುರ್ಕೋಬೇಕಾಗುತ್ತೆ ಮತ್ತು ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದನ್ನೇ ಹೇಳಿದ್ರಿ ನಾನು, ಕರೆಕ್ಟ್ ಮೆಥಡ್ ಒಳಗೆ ಮಾಡಿಬಿಟ್ರೆ ಅದು ಟೇಸ್ಟ್ ಆಗುತ್ತೆ ಅಂತೇಳಿ. ಈ ರೀತಿ ಒಂದು ಸಲ ಮಾಡಿರಿ ನೀವು, ಅದು ಟೇಸ್ಟ್ ಆಗೇ ಆಗುತ್ತೆ. ಅಂದರೆ ಸಿಸ್ಟರ್ ಕಮೆಂಟ್ ಮಾಡಿದ್ರು ಅಂತ ಹೇಳಿದ್ದೆ ಅಲ್ರಿ, ನಾವು ಮಾಡಿದ್ದೀವಿ ರೀ ಸರಿ ಆಗಿಲ್ಲ ರೀ, ಟೇಸ್ಟ್ ಆಗಿತ್ತಿಲ್ಲ ರೀ ಅಂತ ಹೇಳಿದ್ರಲ್ಲ, ಅದಕ್ಕಂತ ಹೇಳಿದೆ ನಾನು. ಈಗ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಸೋರೆಕಾಯಿ ಹಾಕಿ ಚಲೋತ್ನೇ ಹುರ್ಕೋಬೇಕ್ರಿ. ಒಂದು 7-8 ನಿಮಿಷ ಟೈಮ್ ತೊಗೊತೈತೆ ಅದು. ಅದನ್ನ ಗ್ಯಾಸ್ ಮೀಡಿಯಮ್ ಇಟ್ಬಿಟ್ಟು ಹುರಿಯಾಕೆ ಇಟ್ಟಿದ್ದೀನಿ ರೀ. ಈ ಕಡೆ ನಾನು ಸೋರೆಕಾಯಿ ಬೋಂಡಾ ಮಾಡಾಕ್ರಿ, ಅಂದರೆ ಬೋಂಡಾ ಮಾಡಿಬಿಟ್ಟು ಗ್ರೇವಿ ಮಾಡ್ಕೊತೀನಿ. ಅದಕ್ಕೆ ಏನು ಮಾಡೀನಿ ಅಂದ್ರೆ ಸೋರೆಕಾಯಿ ತುರಿದಿದ್ದಕ್ಕೆ ಸ್ವಲ್ಪ ಅಜ್ವಾಯಿನು ಮತ್ತು ಕಡ್ಲಿ ಹಿಟ್ಟು ಹಾಕಿದ್ದೀನಿ ರೀ. ಉಪ್ಪು ಹಾಕ್ಬೇಕಂದಿದ್ದೆ ರೀ. ಉಪ್ಪು ಖಾಲಿ ಆಗಿತ್ತು ಅಂದ್ರೆ ಪುಡಿ ಉಪ್ಪು ಬೇಕಲ್ಲ. ನಾನು ಯಾವಾಗಲೂ ಹೊರಗಡೆಯಿಂದ ಪುಡಿ ಉಪ್ಪು ತರಂಗಿಲ್ಲ ರೀ. ಕಲ್ಲುಪ್ಪು ಅಂತೀವಲ್ಲ ನಾವು, ಅದನ್ನ ಪುಡಿ ಮಾಡಿ ಇಟ್ಕೊತೀನಿ. ಅದನ್ನ ಖಾಲಿ ಆಗಿತ್ತು, ಈಗ ಪುಡಿ ಮಾಡ್ಕೊಳಕತ್ತಿದ್ದೀನಿ ರೀ.
ಮನೆಯೊಳಗೆ ನಾನು ಈ ರೀತಿ ಮಾಡ್ಕೊಂಡು ಯೂಸ್ ಮಾಡ್ತೀನಿ ರೀ. ಹೊರಗಡೆದು ಪುಡಿ ಉಪ್ಪನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದ್ರೊಳಗೆ ಕೆಮಿಕಲ್ ಹಾಕಿಬಿಟ್ಟು ಪೌಡ್ರ್ ಮಾಡಿರ್ತಾರೆ ಅಂತೇಳಿ ಅದಕ್ಕಂತೇಳಿ ನಾನು ಹೊರಗಡೆಯಿಂದ ತರಕ್ಕೆ ಹೋಗಂಗಿಲ್ಲ ರೀ. ಮನೆಯೊಳಗನ ಕಲ್ಲುಪ್ಪನೇ ಪುಡಿ ಮಾಡಿ ಇಟ್ಕೊತೀನಿ. ಈಗ ಪುಡಿ ಮಾಡಿ ಡಬ್ಬಿಗೆ ಹಾಕಿ ಇಟ್ಕೊತೀನಿ. ಹಂಗೆ ಸೋರೆಕಾಯಿನೂ ಹುರಿತಾ ಇರಬೇಕು, ಕೈ ಬಿಟ್ಬಿಟ್ರೆ ಅದು ತಳ ಹತ್ಕೊಂತೈತ್ರಿ, ಅಂದ್ರೆ ಹೊತ್ತೈತಿ. ಈಗ ಪುಡಿ ಮಾಡ್ಕೊಂಡಿದ್ದ ಉಪ್ಪನ್ನು ಡಬ್ಬಿಗೆ ಹಾಕಿ ಇಟ್ಕೊತೀನಿ ರೀ. ಮತ್ತು ಬೋಂಡಾನು ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಗ್ರೇವಿ ಮಾಡ್ಕೊತೀನಿ. ಇದಂತೂ ಭಾಳ ಮಸ್ತ್ ಆಗ್ತೈತ್ರಿ, ಇಷ್ಟ ಆಗ್ತೈತಿ. ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಇಷ್ಟ ರೀ. ಇದು ಸೆಕೆಂಡ್ ಟೈಮ್ ಮಾಡಾಕತ್ತಿದ್ದು ನಾನು. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ರೀ, ಅಜ್ವಾನ ಹಾಕಿದ್ದೀನಿ ಮತ್ತು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಅಚ್ಚ ಖಾರದ ಪುಡಿ ಅಥವಾ ಕೆಂಪು ಖಾರದ ಪುಡಿ ರೀ. ಎರಡೂ ಒಂದೇ, ಒಬ್ಬೊಬ್ಬರು ಒಂದು ರೀತಿ ಅಂತಾರು. ನಾನು ಕೆಂಪು ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ರೀ, ಒಂದು ಕಾಲು ಚಮಚದಷ್ಟು ಹಾಕಬೇಕು. ಅಂದ್ರೆ ಸ್ವಲ್ಪ ಹಾಕ್ಬೇಕು ರೀ, ಒಂದು ಸ್ವಲ್ಪ ಹಾಕಿದ್ದೀನಿ. ಅಂದ್ರೆ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ, ಗರಂ ಮಸಾಲ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸ್ಕೋಬೇಕ್ರಿ. ಇದಕ್ಕೆ ನೀರು ಯೂಸ್ ಮಾಡೋಕೆ ಹೋಗಬಾರ್ದು, ಹಂಗನ ಕಲಿಸ್ಕೋಬೇಕ್ರಿ. ಸೋರೆಕಾಯಿ ಅದು ನೀರು ಬಿಡ್ತೈತಿ. ಫಸ್ಟಿಗೆ ಒಂದು ಸಲ ಹಂಗೆ ಚಲೋತ್ನಾಗೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಿಟ್ರೈತ್ರಿ, 1-2 ನಿಮಿಷ ಬಿಟ್ರಾಯ್ತು, ಅದು ನೀರು ಬಿಡ್ತೈತಿ. ಈ ರೀತಿ ಎಲ್ಲ ಕಡೆ ಮಿಕ್ಸ್ ಆಗಂಗೆ ಚಲೋತ್ನಾಗ ಮಿಕ್ಸ್ ಮಾಡಿ ಇಟ್ಕೋಬೇಕ್ರಿ. ಈಗ ಮಿಕ್ಸ್ ಆಗೈತಲ್ರಿ, 1-2 ನಿಮಿಷ ಬಿಡೋಣಿದು, ಆಮೇಲೆ ಅದು ಸ್ವಲ್ಪ ಮೆತ್ತಗಾಗುತ್ತೆ. ಈ ಕಡೆ ನಾನು ಅಷ್ಟೋ ತನಕ ಎಣ್ಣೆ ಕಾಸಕ್ಕೆ ಇಡ್ತೀನಿ ರೀ. ಅಂದ್ರೆ ಫ್ರೈ ಮಾಡ್ಕೋಬೇಕಲ್ಲ, ಇದು ನೀವು ಫ್ರೈ ಆದರೂ ಮಾಡ್ಕೋಬೋದು ಮತ್ತು ಸ್ಟೀಮ್ ಒಳಗಾದರೂ ಬೆನ್ಸ್ಕೋಬೋದು. ನಾನಿಲ್ಲಿ ಇವತ್ತು ಫ್ರೈ ಮಾಡಿ ಮಾಡ್ತೀನಿ ರೀ. ಅದಕ್ಕೊಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿದ್ದೀನಿ. ಅಂದ್ರೆ ಸ್ವಲ್ಪ ಅದು ಮೆತ್ತಗೆ ಆಗ್ತಾವ್ರಿ. ಅದು ಬೋಂಡಾ ಮಾಡಿದಾಗ, ಅದು ಗ್ರೇವಿ ಮಾಡಿದಾಗ ಏನೈತಿಲ್ಲ ಅದು ರಸನ ಸರಿಯಾಗಿ ಹೀರ್ಕೊಂತೈತಿ. ಅದಕ್ಕಂತ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿ ಒಂದು ಚೂರ ನೀರು ಚಿಮ್ಕಿಸ್ಬಿಟ್ಟು ಕಲಿಸ್ಕೋಬೇಕ್ರಿ. ನೀರು ಹಾಕಕ್ಕೆ ಹೋಗಬಾರ್ದು, ಜಸ್ಟ್ ಒಂದು ಸ್ವಲ್ಪ ಚಿಮ್ಕಿಸ್ಬೇಕು. ಈಗ ಚಲೋತ್ನಾಗೆ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಂಡೆ ಥರ ಮಾಡಿ ಫ್ರೈ ಮಾಡ್ಕೋಬೇಕಾಗುತ್ತೆ ರೀ. ಫ್ರೈ ಮಾಡೋಕೆ ಇಷ್ಟ ಇಲ್ಲಾಂದ್ರೆ ನೀವು ಸ್ಟೀಮ್ ಒಳಗಾದರೂ ಬೆನ್ಸ್ಕೊಂಡ್ಬಿಟ್ಟು ಮಾಡ್ಕೋಬೋದು ರೀ. ಮತ್ತು ಫಡ್ಡಿನ ಮನೆ ಒಳಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೆನ್ಸ್ಕೊಂಡ್ಬಿಟ್ಟಾದರೂ ಮಾಡ್ಬೋದು. ಎರಡೂ ರೀತಿ ಮಾಡ್ಬೋದು ನೋಡಿರಿ. ನನಗೆ ಇದೇ ಇಷ್ಟ ಆಗ್ತೈತಿ, ನಾನು ಇದೇ ರೀತಿ ಮಾಡಿದ್ದೀನಿ. ನಮಗೆ ಎಣ್ಣೆ ಇಷ್ಟ ಇಲ್ಲಾಂದ್ರೆ ಆ ರೀತಿ ಮಾಡ್ಕೋಬೋದು. ಇದೇನು ಎಣ್ಣೆ ಜಾಸ್ತಿ ಹೀರ್ಕೊಳಂಗಿಲ್ಲ ರೀ. ಮೊನ್ನೆ ಮಾಡಿದ್ದೆ ಅಲ್ರಿ ಆಲೂ ಪೂರಿ, ಅದನ್ನ ಸ್ವಲ್ಪ ಎಣ್ಣೆ ಹೀರ್ಕೋತೈತೆ ಅಂತ ಹೇಳಿದ್ದೆಲ್ಲ, ಇವು ಎಣ್ಣೆ ಹೀರ್ಕೊಳಂಗಿಲ್ಲ ರೀ, ಚಲೋ ಆಗ್ತಾವೆ. ಈಗ ಎಲ್ಲ ಉಂಡೆ ಮಾಡಿಬಿಟ್ಟು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೊಂದು ಗ್ರೇವಿ ಮಾಡಬೇಕಾಗುತ್ತೆ. ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ. ಇಷ್ಟೆಲ್ಲ ರೆಡಿ ಮಾಡಿ ಯಾವಾಗ ಮಾಡೋದಪ್ಪ ಅಂತ ಅನ್ಸುತ್ತೆ ರೀ. ಮಾಡೋಕೆ ಕುಂತ್ರೆ ಏನು ಲೇಟ್ ಆಗಂಗಿಲ್ಲ, ಜಸ್ಟ್ 1 ಅವರ್ ಒಳಗೆಲ್ಲ ಮುಗಿಸ್ಬಿಡ್ಬೋದು. ಫಸ್ಟಿಗೆ ಮಾಡೋ ತನಕ ಅನಿಸುತ್ತೆ ಇಷ್ಟೆಲ್ಲ ಯಾವಾಗ ರೆಡಿ ಮಾಡಿಬಿಟ್ಟು ಮಾಡೋದು ಬಿಡಪ್ಪ, ಜಸ್ಟ್ ಒಂದಿಷ್ಟು ಒಗ್ಗರಣೆ ಹಾಕಿ ಇಟ್ಬಿಡೋಣ ಅಂತ ಅನ್ಸುತ್ತೆ ರೀ. ಬಟ್ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋದೇ ಒಂದು ಥರ ಖುಷಿ ಅಲ್ರಿ. ಮತ್ತು ನೋಡೋಕ್ಕೂ ಖುಷಿ, ತಿನ್ನೋಕ್ಕೂ ಖುಷಿ, ಮಾಡಿದಾಗನೇ ತಿನ್ಬೋದು ರೀ. ಬೇಜಾರು ಮಾಡ್ಕೊಂಡ್ಬಿಟ್ರೆ ಮಾಡೋಕ್ಕೆ ತಿನ್ನೋಕೆ ಆಗಂಗಿಲ್ಲಲ್ಲ. ಈಗ ಹಲ್ವಾನು ರೆಡಿ ಆಕತ್ತೈತೆ ನೋಡಿರಿ. ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ಹಾಕಿಬಿಡ್ತೀನಿ. ಆ ಕಡೆ ಇದ್ದರೆ ಬೋಂಡಾನ ಫ್ರೈ ಆಕತ್ತವು. ಈ ರೀತಿ ಹಲ್ವಾ ಮಾಡಿಬಿಟ್ರಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತ್ರಿ. ಯಾವುದೇ ತರಕಾರಿ ಒಂದೇ ರೀತಿ ಮಾಡ್ಕೊಂಡು ತಿನ್ನೋಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋದು ಇಷ್ಟ ಆಗುತ್ತೆ. ನನಗೆ ಫಸ್ಟೇ ಹಿಡ್ಕೊಂಡೆ, ಅಂದ್ರೆ ನಾನು ಮದುವೆಯಾಗಿ ಹಿಡ್ಕೊಂಡು ನಾನು ಸ್ವಲ್ಪ ವೆರೈಟಿ ಅಡುಗೆ ಮಾಡೋದು. ಫಸ್ಟಿಗೆ ತವ್ರ ಮನೆಯೊಳಗೆ ಇದ್ದಾಗ ಏನೂ ಮಾಡಿಲ್ಲ ಬಿಡ್ರಿ. ಆದ್ರೆ ಗಂಡು ಮನೆಗೆ ಬಂದಮೇಲೆ ಸ್ವಲ್ಪ ನಂಗೆ ಡಿಫ್ರೆಂಟಾಗಿ ಅಡುಗೆ ಮಾಡೋದು ಅಂದ್ರೆ ಭಾಳ ಹುಚ್ಚು ರೀ. ಅವಾಗ ಫಸ್ಟೆಲ್ಲ ಟಿ ವಿ ಒಳಗಂತೆ ಬರ್ತಿತ್ತಲ್ರಿ, ಅಲ್ಲೆಲ್ಲ ನೋಡಿಬಿಟ್ಟು ಟ್ರೈ ಮಾಡೋದು. ಒಂದೊಂದು ಸಲ ವೇಸ್ಟು ಮಾಡಿದ್ದೀನಿ. ಫಸ್ಟ್ ಅಂದರೆ ನಮ್ಗೆ ಗೊತ್ತಿರಂಗಿಲ್ಲಲ್ರಿ, ಈಗ ಇದು ಮಾಡಿಬಿಟ್ರೆ ಹೆಂಗಾಗುತ್ತೆ ಅಂಥೇಳಿ. ಮತ್ತು ಅದ್ರೊಳಗೆ ಅಷ್ಟೊಂದು ಸರಿಯಾಗಿ ತೋರಿಸುತ್ತಿಲ್ಲ. ಹೀಗಾಗಿ ಭಾಳ ಒಂದು ಸಲ ವೇಸ್ಟು ಮಾಡಿದ್ದೀನಿ. ಅಂದ್ರೆ ಫಸ್ಟ್ ರೀ, ನನಗೊಂದು 15-16 ವರ್ಷ ಇದ್ದಾಗ, ಅಂದ್ರೆ ನಾನು ಗಂಡು ಮನೆಗೆ ಬಂದಿದ್ದು ಸಣ್ಣ ವಯಸ್ಸಿಗೆ ಅಲ್ರಿ. ನನಗೆ ಕಲಿಬೇಕಂದ್ರೆ ನನಗೂ 7-10 ವರ್ಷಗಟ್ಟಲೆ ಟೈಮ್ ತೊಗೊಂಡೈತಿ. ಬಟ್ ಈಗ ಏನಾಗೈತೆ ಗೊತ್ತಂದ್ರೆ, ಯಾವುದೇ ಅಡುಗೆ ಮಾಡಿಬಿಟ್ರು ಅದಕ್ಕೆ ಕಾನ್ಫಿಡೆಂಟ್ ಬಂದುಬಿಟ್ಟೈತಿ, ಇದನ್ನ ಹಿಂಗೆ ಆಗ್ತೈತೆ ಅಂಥೇಳಿ. ಮನುಷ್ಯ ಹೆಂಗೆ ಗೊತ್ತಂದ್ರೆ ಜೀವನ ಪರ್ಯಂತ ಕಲ್ತ್ರೂ ಅದು ಮುಗಿಲಾರ್ದೆ ಕಲಿಕೆ ರೀ. ಹಂಗೆ ಕಲಿತಾನೆ ಇರಬೇಕು. ಆ ಥರ ಜೀವನ ಪರ್ಯಂತ ಕಲಿತಾನೆ ಇರೋದು ನೋಡ್ರಿ. ಇನ್ನೂ ಕಲಿಯೋದು ಸಿಕ್ಕಾಪಟ್ಟೆ ಇರ್ತೈತಿ ಎಲ್ಲ ವಿಷಯದಾಗ ರೀ, ಒಂದೇ ವಿಷಯದಾಗ ಅಂತಲ್ಲ, ಎಲ್ಲ ವಿಷಯದಾಗ ಕಲಿತಾನೆ ಇರಬೇಕು. ಜನ ನಮ್ಮನ್ನು ಹೆಂಗೆ ಅರ್ಥ ಮಾಡ್ಕೋತಾರೋ, ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು. ಅಡುಗೆ ಅಷ್ಟೇ ಅಲ್ರಿ, ಜೀವನದಾಗ ಎಲ್ಲ ರೀತಿ ಕಲಿಲೇಬೇಕಾಗುತ್ತೆ. ಏನಪ್ಪ ಈಕಿ ಪುರಾಣ ಸ್ಟಾರ್ಟ್ ಮಾಡೋದ್ಲು, ಪ್ರವಚನ ಸ್ಟಾರ್ಟ್ ಮಾಡೋದ್ಲು ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಬಟ್ ನನಗೆ ಅನಿಸಿದ್ದನ್ನು ನಾನು ಹೇಳ್ತೀನಿ ಅಷ್ಟೇ ರೀ. ಯಾಕಂದರೆ ಇನ್ನೂ ಕಲಿಯೋದು ನನಗೂ ಭಾಳ ಐತಿ. ಬಟ್ ಅದು ಕಲಿತಾನೆ ನಾವು ತಿಳ್ಕೊಬೇಕಾಗುತ್ತಲ್ರಿ.
ಈಗ ಸ್ವಲ್ಪ ಬೋಂಡಾನು ರೆಡಿ ಆಗ್ಯಾವ ಮತ್ತು ಏಲಕ್ಕಿ ಹಾಕಿಬಿಟ್ಟಿದ್ದೀನಿ ರೀ ಹಲ್ವಾನು ರೆಡಿ ಆಗೈತಿ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹುರಿದ್ಬಿಟ್ಟು ಹಾಕಿಬಿಟ್ರೆ ರೆಡಿ ಆಗುತ್ತೆ. ಎಷ್ಟು ಕ್ವಾಂಟಿಟಿ ಒಳಗಿತ್ತಂದ್ರೆ ಎಷ್ಟು ಕಮ್ಮಿ ಆಗೈತಿ. ಅದನ್ನ ಕುದ್ದು ಚಲೋತ್ನಾಗ ಬೆಂದ್ಬಿಟ್ರೆ ಅದು ಟೇಸ್ಟ್ ಬರ್ತೈತೆ ರೀ. ಸರಿಯಾಗಿ ಬೆನೆಸ್ಲಿಕ್ಕಂದ್ರೂ ಟೇಸ್ಟ್ ಸರಿಯಾಗಿ ಬರೋಂಗಿಲ್ಲ. ಮತ್ತು ಸೋರೆಕಾಯಿ ಹಲ್ವಾ ಮಾಡ್ಬೇಕಾದ್ರೆ ಸ್ವಲ್ಪ ಎಳೆದನ್ನ ತೊಗೋಬೇಕ್ರಿ. ಬಿರುಸಾಗಿ ತೊಗೊಂಬಿಟ್ರೆ ಅದು ಅಂಟಂಟು ಬರ್ತೈತಿ. ಅದಕ್ಕಂತ ಹೇಳಿದೆ ನಾನು. ಈಗ ಡ್ರೈ ಫ್ರೂಟ್ಸ್ ಅಷ್ಟು ಹುರಿದ್ಬಿಟ್ಟು ಹಾಕ್ತೀನಿ ರೀ. ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದ್ಬಿಟ್ಟು ಹಾಕ್ತೀನಿ. ಬರೀ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಹುರಿದ್ಬಿಟ್ಟು ಹಾಕ್ಬೇಕಂದಿದ್ದೆ ರೀ. ನನ್ನ ಮಗಳು ಇದ್ರೆ ಬಾದಾಮಿನೂ ಹಾಕ್ಬೇಕಿಲ್ರಿ ಮಮ್ಮಿ, ಬಾದಾಮಿ ಹಾಕಿಬಿಟ್ರೆ ಟೇಸ್ಟ್ ಆಗುತ್ತಂತೆ. ಅದಕ್ಕೆ ಒಂದ್ರೊಳಗೆ ಎರಡು ಮಾಡಿಬಿಟ್ಟು ಬಾದಾಮಿನೂ ಹಾಕಿಬಿಟ್ಲ್ರಿ. ಅವು ಹುರಿಲೇ ಇಲ್ಲ. ಹೆಂಗಂದ್ರೆ ಅದು ಬಾದಾಮಿ ಹುರಿಯೋಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತೈತಿ. ಬಟ್ ಚಲೋತ್ನಾಗ ಹುರಿದ ಅಂತ ಹೇಳ್ತಾಳು. ಅದು ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದ್ಮೇಲೆ ಅದನ್ನ ಹೊತ್ತು ಬಿಟ್ಟೈತಲ್ರಿ, ಹಾಗೆ ಹಾಕಿಬಿಟ್ಟೆ ನಾನು. ಹಿಂಗೆ ಮಾಡ್ತೀರಿ ನೀವು ಅಂತ ಅಂದು ಹೋಗ್ಬಿಟ್ಲು. ಫಸ್ಟಿಗೆ ಹಾಕಿಬಿಟ್ಟಿದ್ರೆ ನಡೀತೈತ್ರಿ, ಬಟ್ ಅದು ಎಲ್ಲ ಹುರಿದ್ಮೇಲೆ ಹಾಕಿಬಿಟ್ರೆ ಸರಿಯಾಗಿ ಹುರಿಯಂಗಿಲ್ಲ. ಈಗ ಡ್ರೈ ಫ್ರೂಟ್ಸ್ ಹುರಿದ ಹಾಕಿಬಿಟ್ಟಿದ್ದೀನಿ ನೋಡಿರಿ. ಎಷ್ಟು ಮಸ್ತ್ ಆಗುತ್ತೆ. ಈ ರೀತಿ ಮಾಡ್ಕೊಂಡು ನೀವು ಒಂದು 15-20 ದಿವ್ಸಗಟ್ಟಲೆ ಇಟ್ಕೊಂಡು ತಿನ್ಬೋದು ರೀ ಫ್ರಿಜ್ ಒಳಗೆ. ಅದು ಹಾಳಾಗಂಗಿಲ್ಲ. ಚಲೋತ್ನಾಗ ಬೆನ್ಸ್ಕೋಬೇಕು ಅಷ್ಟೇ ರೀ. ಈಗ ಇನ್ನು ಬೋಂಡಾ ಗ್ರೇವಿ ಮಾಡ್ಕೊತೀನಿ ರೀ. ಸಿಂಪಲ್ಲಾಗೆ ಉಳ್ಳಾಗಡ್ಡಿ ಟೊಮೊಟೊ ಅಷ್ಟೇ ಹಾಕಿಬಿಟ್ರೆ ಸಿಂಪಲ್ಲಾಗೆ ಮಾಡ್ಕೊತೀನಿ. ಈಗ ಒಗ್ಗರ್ನಿಗೆ ಏನೈತಿಲ್ಲ 1-2 ಚಮಚದಷ್ಟು ಎಣ್ಣೆ ರೀ, ಸ್ವಲ್ಪ ಸಾಸ್ಬಿ, ಜೀರಿಗೆ ಮತ್ತು ಕರಿಬೇವು ಸೊಪ್ಪು ಸಣ್ಣಗೆ ಕಟ್ ಮಾಡಿಟ್ಟಿದ್ದ ಉಳ್ಳಾಗಡ್ಡಿ ಹಾಕ್ಬೇಕು ರೀ. ನಾವು ಯಾವಾಗಲೂ ಗ್ರೇವಿ ಮಾಡ್ಕೊಳಕ್ಕೆ ಏನೈತಿಲ್ಲ ಸ್ವಲ್ಪ ಸಣ್ಣಗೇ ಕಟ್ ಮಾಡಿ ಹಾಕಬೇಕಾಗುತ್ತೆ ಉಳ್ಳಾಗಡ್ಡಿ. ಈ ರೀತಿ ನಾನು ಚಾಪ್ನರೊಳಗೆ ಹಾಕಿಬಿಟ್ಟು ಚಾಪ್ ಮಾಡ್ಕೊಂಡಿದ್ದೀನಿ ರೀ. ಚಾಪ್ನರ್ ಇದ್ದಿತ್ತಿಲ್ಲ ಅಂದರೆ ನಾವು ಮಿಕ್ಸರೊಳಗೆ ಹಾಕಿಬಿಟ್ಟು ತರಿಯಾಗಿ ಚಾಪ್ ಮಾಡ್ಕೋಬೋದು ರೀ. ಈಗ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಏನೈತಿಲ್ಲ ಕೆಂಪಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ. 1 ನಿಮಿಷ ಹತ್ತುತ್ತೆ ರೀ. ಕೆಂಪಾಗೋ ಮಟ್ಟ ಹುರ್ಕೊಂಬಿಟ್ಟು ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಮತ್ತು ಅರಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಮಸಾಲೆ ಖಾರ ಯೂಸ್ ಮಾಡಿದ್ದೀನಿ. ನೀವು ಕೆಂಪು ಖಾರದ ಪುಡಿ ಆದರೂ ಯೂಸ್ ಮಾಡ್ಬೋದು. ಸ್ವಲ್ಪ ಗರಂ ಮಸಾಲ ಹಾಕಿಬಿಟ್ರೆ ನಡೀತೈತ್ರಿ. ಈ ಮಸಾಲೆ ಖಾರ ಒಳಗೆ ಸ್ವಲ್ಪ ಮಸಾಲೆ ಇರ್ತೈತಿಲ್ಲ, ಹೀಗಾಗಿ ಇಲ್ಲಿ ರುಬ್ಬಿಟ್ಟಿದ್ದ ಟೊಮೆಟೊ ಪೇಸ್ಟ್ ರೀ. ಇದಕ್ಕೆ ನಾನು ಏನೂ ಹಾಕಿಲ್ಲ, ಬರೀ ಟೊಮೆಟೊ ಅಷ್ಟು ಹಾಕಿ ರುಬ್ಬಿದ್ದೀನಿ ರೀ. ರುಬ್ಬಿ ಇದಕ್ಕೆ ಹಾಕಿದ್ದೀನಿ. ಇವತ್ತು ಟೊಮೆಟೊ ಪೇಸ್ಟ್ ಮತ್ತು ಉಳ್ಳಾಗಡ್ಡಿ ಚಾಪ್ ತನು ಮಾಡಿಕೊಟ್ಟಾರೆ. ಅದೊಂದು ಹೆಲ್ಪ್ ಮಾಡಿ ನನಗೆ ಇವತ್ತು. ಈಗ ಟೊಮೆಟೊ ಪೇಸ್ಟ್ ಹಾಕಿಬಿಟ್ಟು ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಟೊಮೆಟೊದ ಹಸಿ ವಾಸನೆ ಹೋಗೋ ಮಟ್ಟ ಬೆನ್ಸ್ಕೋಬೇಕು. ಈ ಕಡೆ ಸ್ವಲ್ಪ ಟೊಮೆಟೊ ಬೆನ್ಸ್ಕೊಳ್ಳೋ ಮಟ್ಟ ರೀ. ನಾನಿಲ್ಲಿ ಒಂದು ಮೊಸರು ಹಾಕಿಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೊತೀನಿ. 1-2 ದೊಡ್ಡ ಚಮಚ ಅಷ್ಟು ಮೊಸರು ರೀ, ಒಂದು ಅರ್ಧ ಬಾಟ್ಲಷ್ಟು ಮೊಸರು, ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚಲೋತ್ನಾಗೆ ಬೀಟ್ ಮಾಡ್ಕೋಬೇಕ್ರಿ. ಅದು ಗಂಟಿಲ್ಲಾರ್ದಂಗೆ ಎಲ್ಲ ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ಟು ಅದು ಒಗ್ಗರ್ನಿಗೆ ಹಾಕಬೇಕಾಗುತ್ತೆ. ನಾವು ಮೊಸರು ಹಾಕಿ ಇಷ್ಟ ಇಲ್ಲ ಅಂದರೆ ಟೊಮೆಟೊ ರುಬ್ಬ ಮುಂದಾಗ 1-2 ಚಮಚದಷ್ಟು ಪುಟಾಣಿ ಹಾಕಿಬಿಟ್ರೈತ್ರಿ, ಅಂದರೆ ಹುರ್ಗಡ್ಲಿ ಹಾಕಿಬಿಟ್ರಾಯ್ತು. ಅದು ಗ್ರೇವಿ ಇಂತಲ ಸ್ವಲ್ಪ ತಿಕ್ಕಾಗಿ ಆಗುತ್ತೆ. ಈಗ ಮಿಕ್ಸ್ ಮಾಡಿಟ್ಟಿದ್ದ ಮೊಸರು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮೊಸರು ಹಾಕೊಂಬಂದಾಗ ಏನೈತಿಲ್ಲ ಗ್ಯಾಸ ಸಣ್ಣ ಇಟ್ಕೋಬೇಕ್ರಿ, ಮತ್ತು ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಒಡಕ್ಕೆ ಆಗುತ್ತೆ ರೀ. ಮೊಸರು ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಸ್ಕೊಂಡ್ಮೇಲೆ ಇದಕ್ಕೆ ಎಷ್ಟು ಬೇಕಲ್ಲ ಗ್ರೇವಿಗೆ ರೀ ಅಷ್ಟು ನೀರು ಹಾಕಬೇಕು. ನಾವು ಗ್ರೇವಿ ಜಾಸ್ತಿ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೋದು. ನಮಗೆ ಗಟ್ಟಿ ಇರಬೇಕು ಚಪಾತಿ ರೊಟ್ಟಿ ತಿನ್ನಾಕಂದ್ರೆ ಸ್ವಲ್ಪ ಕಮ್ಮಿ ನೀರು ಹಾಕ್ಬೋದು ರೀ. ನಾವು ಅನ್ನಕ್ಕೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೋದು. ಮತ್ತಿದು ಬೋಂಡ ಹಾಕಿದ್ಮೇಲೆ ಸ್ವಲ್ಪ ಹೀರ್ಕೊಂತೈತ್ರಿ. ಬೋಂಡ ಎಲ್ಲ ಹೀರ್ಕೊಂಡ್ಬಿಟ್ಟು ಗಟ್ಟಿ ಆಗುತ್ತಾ, ಸ್ವಲ್ಪ ತೆಳ್ಳಗನೆ ಇಟ್ಕೋಬೇಕ್ರಿ. ಈಗ ಅದು ಮುಚ್ಚಿಬಿಟ್ಟು 1 ನಿಮಿಷ ಬೆನ್ಸ್ಕೊಳ್ಳಂದ್ರೆ ಈ ಕಡೆ ಬೋಂಡಾನು ಎಷ್ಟು ಮಸ್ತ್ ರೆಡಿ ಆಗ್ಯಾವ ನೋಡಿರಿ. ಹಂಗೆ ತಿನ್ನಕ್ಕಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾವೆ. ಆಲ್ರೆಡಿ ನಾನು ಸ್ವಲ್ಪ ಖಾಲಿ ಮಾಡಿಬಿಟ್ಟಿದ್ದೀವಿ. ಈಗ ಗ್ರೇವಿ ಕುದಿಯಾಕತ್ತೈತೆ ನೋಡ್ರಿ. ಇದಕ್ಕೇನು ಬೋಂಡ ಅದಾವಲ್ಲ ಅದನ್ನ ಹಾಕಿಬಿಡಬೇಕು. ಸ್ವಲ್ಪ ಕಸೂರಿ ಮೆಂತಿ ಹಾಕ್ತೀನಿ ರೀ ನಾನು. ಇದು ಆಪ್ಷನಲ್ಲ, ಬೇಕಂದ್ರೆ ಹಾಕ್ಬೋದು, ಇದ್ದಿತ್ತಿಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಈಗ ಬೋಂಡ ಹಾಕಿಬಿಟ್ಟು ಅಂದರೆ ಸೋರೆಕಾಯಿ ಬೋಂಡ ಮಾಡಿ ಇಟ್ಟಿದ್ದೀವಲ್ಲ ಅದನ್ನ ಹಾಕಿಬಿಟ್ಟು 1-2 ನಿಮಿಷ ಬೆನ್ಸ್ಕೋಬೇಕ್ರಿ. ಅದೆಲ್ಲ ಗ್ರೇವಿ ಇಂತಲ ಬೋಂಡ ಹೇರ್ಕೊಂಡ್ಬಿಟ್ಟು ಸಾಫ್ಟಾಗಿ ಮಸ್ತಾಗಿ ಆಗ್ತೈತ್ರಿ. ಒಂಥರ ಡಿಫ್ರೆಂಟ್ ಟೇಸ್ಟ್ ಇರ್ತೈತಿ. ಈಗ ಹಾಕಿಬಿಟ್ಟು ಒಂದು ಸ್ವಲ್ಪ ಕುದಿಸಂದ್ರಿ. ನಮ್ಮ ತನು ಇದ್ರೆ ಹಂಗೆ ಒಂದೊಂದಾಗಿ ಖಾಲಿ ಮಾಡಾಕತ್ತಿದ್ಲು. ಎಲ್ಲ ತೊಗೊಂಡು ಖಾಲಿ ಮಾಡಿಬಿಟ್ರೆ ಇಲ್ಲೇನು ಗ್ರೇವಿ ಮಾಡೋದು, ಮತ್ತು ಇನ್ನು ಅಜ್ಜಾಗೋದು, ಡಬ್ಬಿ ಕಟ್ಟಬೇಕು ಅಂಥೇಳಿ ತೆಗೆದುಬಿಟ್ಟು ಮತ್ತೆ ಇದಕ್ಕೆ ಹಾಕಿದ್ರಿ. ಪಾಪ ಅನ್ನಿಸ್ತು ಹಿಂದಿಗಡೆ. ಹಂಗೆ ತಿಂತಾ ಹೋದಷ್ಟೇ ಖಾಲಿ ಆಗಿಬಿಡ್ತಾವಲ್ರಿ. ಈಗ ಆಲ್ರೆಡಿ ಸ್ವಲ್ಪ ಖಾಲಿ ಮಾಡಿದ್ದೀವಿ. ಈಗ ಸ್ವಲ್ಪ ಬೋಂಡ ಹಾಕಿ 1 ನಿಮಿಷ ಕುದಿಸ್ಕೊಂಡ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರುವ ಸೋರೆಕಾಯಿ ಬೋಂಡ ಗ್ರೇವಿ ರೆಡಿ ಆಗೈತೆ ನೋಡಿರಿ. ಇದು ಬಿಸಿ ಇದ್ದಾಗನ ಸರ್ವ್ ಮಾಡಬೇಕು. ತಣ್ಣಗಾದ್ಮೇಲೆ ಗಟ್ಟಿ ಆಗಿಬಿಡ್ತೈತ್ರಿ. ಇನ್ನಷ್ಟು ಹೀರ್ಕೊಂಡ್ಬಿಟ್ಟು ಗಟ್ಟಿ ಆಗ್ತೈತಿ. ಅಕಸ್ಮಾತ್ ಗಟ್ಟಿ ಆಗಿಬಿಟ್ರೂ ಏನು ಪ್ರಾಬ್ಲಮ್ ಆಗಲ್ಲ ರೀ. ಸ್ವಲ್ಪ ಬಿಸಿನೀರು ಹಾಕಿಬಿಟ್ಟು ನಾವು ಸರ್ವ್ ಮಾಡ್ಬೋದು. ಈಗ ಇದು ರೆಡಿ ಆಗೈತ್ರಿ. ಇನ್ನೇ ಎತ್ತಿಟ್ಬಿಟ್ಟು ನಾನು ಚಪಾತಿ ಅಷ್ಟು ಮಾಡ್ಕೊಂಡ್ಬಿಟ್ಟೆ ಅಂದರೆ ನಂದು ನಾಷ್ಟದ ಕೆಲಸ ರೆಡಿ ಆಗುತ್ತೆ ನೋಡಿರಿ.
ಇವತ್ತು ಹಪ್ಪಳ ಬೇರೆ ಮಾಡ್ಬೇಕಂದೈತಿ. ಹೀಗಾಗಿ ಫಸ್ಟಿಗೆ ಚಪಾತಿ ಅದೆಲ್ಲ ಮಾಡಿ ಇಟ್ಬಿಟ್ಟು ಅದು ಹಿಟ್ಟು ರೆಡಿ ಮಾಡ್ಕೋಬೇಕ್ರಿ. ಚಪಾತಿ ಅಂತೂ ನಮ್ಗೆ ಭಾಳ ಹತ್ತಾವಲ್ರಿ. ಒಂದು 20-25 ಚಪಾತಿನೇ ಮಾಡಬೇಕಾಗುತ್ತೆ. ಜಾಸ್ತಿ ಹೊತ್ತು ನಿಂತ್ಬಿಟ್ಟು ಕಾಲು ನುಸಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. ಯಾಕಂದ್ರೆ ಅದು ಅಜ್ಜಾಗೂ ಸ್ವಲ್ಪ ಕಟ್ಟಬೇಕು, ನಮ್ಮ ಮನೆಯವ್ರಿಗೆ ಡಬ್ಬಿ ಕಟ್ಟಬೇಕು. ಹೀಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ ನಾನು, ಎಲ್ಲರಿಗೆ ಆಗಷ್ಟು ಒಂದೇ ಟೈಮ್ಗೆ. ಅಂದರೆ ಬೆಳಿಗ್ಗೆ ಎಲ್ಲರಿಗೆ ಕಟ್ಟಿಬಿಟ್ರೆ ಮುಗಿದು ಹೋಗ್ತೈತೆ ಅಲ್ರಿ. ಮತ್ತು ಮಧ್ಯಾಹ್ನ ಏನಿಲ್ಲ ಸ್ವಲ್ಪ ಅನ್ನ ಸಾರು ಮಾಡ್ಕೊಂಬಿಟ್ರೆ ಆಗುತ್ತೆ. ಈಗ ಚಪಾತಿ ಅಷ್ಟೆಲ್ಲ ಮಾಡ್ಕೊಂಬಿಟ್ಟು ಹಪ್ಪಳಕ್ಕೆ ಹಿಟ್ಟು ರೆಡಿ ಮಾಡಿಬಿಡ್ತೀನಿ ರೀ. ಈಗ ಅಡುಗೆ ಎಲ್ಲ ಆಯ್ತು ನೋಡ್ರಿ. ಚಪಾತಿ ಮಾಡಿದೆ, ಅಜ್ಜಾಗ ಡಬ್ಬಿನೂ ಕಟ್ಟಿ ಕೊಟ್ಟೆ. ಮತ್ತು ಮನು ಊಟನೂ ಮಾಡಿದ್ರು. ಇನ್ನು ನಾನೀಗ ಹಪ್ಪಳಕ್ಕೆ ಹಪ್ಪಳ ಮಾಡಕ್ಕೆ ಹಿಟ್ಟು ರೆಡಿ ಮಾಡಿಟ್ಟು ಊಟ ಮಾಡ್ತಿದ್ರಿ. ಯಾಕಂದ್ರೆ ಅದು ಒಂದು 2-3 ತಾಸು ಬಿಡಬೇಕಾಗುತ್ತೆ, ಸ್ವಲ್ಪ ತಣ್ಣಗಾಗ್ಬಿಟ್ಟ. ಅದಕ್ಕಂತ ಫಸ್ಟಿಗೆ ಏನಿಲ್ಲ ಹಿಟ್ಟು ರೆಡಿ ಮಾಡಿ ಇಟ್ಕೊತೀನಿ. ಆಲ್ರೆಡಿ ನಾನು ಹಪ್ಪಳನ ಹೆಂಗೆ ಮಾಡೋದು ಅಂತೇಳಿ ತೋರಿಸಿದ್ದೇನೆ. ಅದು ಒಂದು ರೀತಿ ಹಪ್ಪಳ. ಇವತ್ತು ಪಾಲಕ್ ಹಾಕ್ತೇನೆ, ಹಂಗೆ ಮಾಡ್ತೀನಿ. ಈಗ ಹಪ್ಪಳ ಮಾಡಾಕ್ರಿ ನೀರು ಬಿಸಿಗೆ ಇಟ್ಟಿದ್ದೀನಿ. ನೀರು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹಪ್ಪಳ ಖಾರನ ಹಾಕಬೇಕಾಗುತ್ತೆ ರೀ. ಈಗ ನೀರು ಕುದಿಯೋಕೆ ಸ್ಟಾರ್ಟ್ ಆಗ್ಯಾವ ನೋಡಿರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಮತ್ತು ಹಪ್ಪಳ ಖಾರ ಅಂತ ಸಿಗ್ತೈತ್ರಿ. ಇದು ಎಲ್ಲ ನಮ್ಮ ಕಿರಾಣಿ ಅಂಗಡಿ ಒಳಗೆ ಸಿಗ್ತೈತ್ರಿ. ಹಪ್ಪಳ ಖಾರ ಕೊಡು ಅಂದ್ರೆ ಕೊಡ್ತಾರು. ಅಕಸ್ಮಾತ್ ನಮ್ಗೆ ನಮ್ಮ ಮನೆಯೊಳಗೆ ಹಪ್ಪಳ ಖಾರ ಇದ್ದಿತ್ತಿಲ್ಲ ಅಂದ್ರೆ ಸ್ವಲ್ಪ ಅಡುಗೆ ಸೋಡಾ ಹಾಕಿದ್ರೆ ನಡಿತೈತ್ರಿ. ನಾವು ಬಜ್ಜಿ ಅದು ಮಾಡಕ್ಕೆ ಹಾಕ್ತೀವಲ್ರಿ, ಸ್ವಲ್ಪ ಹಾಕ್ಬೇಕು. ಅದನ್ನ ಹಾಕಿಬಿಟ್ಟು ಒಂದು ನೀರು ಚಲೋತ್ನಾಗ ಕುದಿಯಾಕತ್ತಾಗ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಹಪ್ಪಳ ಮಾಡ್ಕೋಬೇಕಾಗೋದ್ರಿ. ನಾನು ಆಲ್ರೆಡಿ ಅಕ್ಕಿನ ತೊಳೆದು ಒಣಗಿಸಿ ಬೀಸ್ಕೊಂಡ್ಬಂದಿದ್ದು ಹಿಟ್ಟು ಐತ್ರಿ. ಇದು ಚಾಣಸ್ಬಿಟ್ಟು ಇಟ್ಟಿದ್ದೀನಿ. ಈಗ ಇದು ನೀರಿಗೆ ಎಷ್ಟು ಬೇಕಲ್ರಿ ಅಷ್ಟು ಅಕ್ಕಿ ಹಿಟ್ಟು ಹಾಕಿ ಕುದಿಸ್ಕೋಬೇಕಾಗುತ್ತಾ. ನಾವು ರಾಗಿ ಮುದ್ದೆ ಅದು ಹೆಂಗೆ ಮಾಡ್ಕೊತೀವಲ್ರಿ ಸೇಮ್ ಅದಕ್ಕನ್ನು ಮಾಡ್ಕೋಬೇಕು. ಅದೇ ರೀತಿ ಮಾಡ್ಕೋಬೇಕ್ರಿ. ಈಗ ಇದಕ್ಕೆ ಎಷ್ಟು ಹಿಡಿತೈತಲ್ಲ ಅಷ್ಟು ಅಕ್ಕಿ ಹಿಟ್ಟು ಹಾಕಿ ಚಲೋ ಹೊತ್ನಾಗೆ ಕುದಿಸ್ಕೋಬೇಕ್ರಿ. ಅದು ಹಿಟ್ಟು ಏನೈತಲ್ಲ ಹದ ಬರಬೇಕು, ಅಂದರೆ ಅದು ಜಿಗಿಟ ಆಗ್ಬೇಕ್ರಿ. ಜಾಸ್ತಿ ಜಿಗಿಟ ಆಗಿಬಿಟ್ಟು ಅದನ್ನ ತಿರುವಾಡಕ್ಕಾಗಲ್ರಿ, ಅಷ್ಟು ಚಲೋತ್ನಾಗ ಕುದಿಸ್ಕೋಬೇಕಿದು. ಅದು ಹಿಟ್ಟು ಚಲೋತ್ನಾಗ ಕುದಿಸ್ಕೊಂಡ್ಬಿಟ್ರೆ ಹಪ್ಪಳನ ಅದು ಹರಂಗಿಲ್ಲ ರೀ. ಮತ್ತು ಮಾಡಂದಾಗ ಚಲೋ ಬರ್ತಾವೆ. ಅಕಸ್ಮಾತ್ ಹಿಟ್ಟು ಚಲೋತ್ನಾಗ ಕುದಿಲಿಕ್ಕಂದ್ರೆ ಅಂದರೆ ಚಲೋತ್ನಾಗ ಬೆನಿಲಿಕ್ಕಂದ್ರೆ ಅವು ಹಪ್ಪಳ ಏನೈತಿಲ್ಲ ಹಾಕೊಂಬಂದಾಗೆಲ್ಲ ಹರ್ಕೊಂಬಿಟ್ಟು ಮತ್ತು ಒಣಗಿದ್ಮೇಲೆ ಎಲ್ಲ ಮುರ್ಕೊಂಬಿಡ್ತಾವ್ರಿ. ಇದನ್ನ ಮೇನ್ ಮೆಥಡ್ ನೋಡಿರಿ. ಅದು ಹಿಟ್ಟು ರೆಡಿ ಮಾಡ್ಕೋದು ದೊಡ್ಡ ಕೆಲಸ. ಮತ್ತು ಭಾಳ ಶಕ್ತಿನೂ ಯೂಸ್ ಮಾಡ್ಬೇಕ್ರಿ, ಕಷ್ಟನೂ. ಮತ್ತು ಹೈರಾಣ ಆಗೋದು ಸ್ವಲ್ಪ ಅದು ಹಿಟ್ಟು ತಿರುವ ಮುಂದಾಗ್ರಿ. ಕೈ ಬಿಸಿ ಹತ್ತೈತಿ. ಮತ್ತು ಏನೋ ಅಂತಾರಲ್ಲ, ಅದು ಕೈ ಕೆಸರಾದರೆ ಬಾಯಿ ಮೊಸರು ಅಂದಂಗೆ ಕಷ್ಟಪಟ್ಟಾಗನ ತಿನ್ನಕ್ಕೆ ಸಿಗೋದ್ರಿ. ಈಗ ಹಿಟ್ಟು ಒಂದು ಸಲ ಚಲೋತ್ನಾಗ ಮಿಕ್ಸ್ ಮಾಡಿದ್ದೀನಿ ರೀ. ಇನ್ನೂ 1-2 ನಿಮಿಷ ಮುಚ್ಚಿಡ್ಬೇಕ್ರಿ. ಎಲ್ಲ ಚಲೋತ್ನಾಗೆ ನೀಟಾಗಿ ಅದ್ರೊಳಗೆ ಹಾಕಿಬಿಟ್ಟು ಅದು ಹೊರಗೆ ಉಗ ಹೋಗ್ಲಾರ್ದಂಗೆ, ಅಂದ್ರೆ ಅದು ಏರ್ ಹೋಗ್ಲಾರ್ದಂಗೆ ಮುಚ್ಚಿಡ್ಬೇಕ್ರಿ. ಮುಚ್ಚಿ 1-2 ನಿಮಿಷ ಇಟ್ಟಿವಂದ್ರೆ ಅದು ಉಮ್ಗೊಯ್ತೈತಿ. ನಮ್ಮ ಕಡೆ ನಾವು ಗೊಯ್ತೈತಿ ಅಂತೀವಿ ರೀ, ಒಬ್ಬೊಬ್ಬರು ಒಂದು ರೀತಿ ಅಂತಾರೆ. ಈಗ 2 ನಿಮಿಷ ಮುಚ್ಚಿ ಇಟ್ಟಿದ್ದೆ ಅಲ್ರಿ, ಮತ್ತೆ ತೆಗೆದುಬಿಟ್ಟು ಮತ್ತೆ ಚಲೋತ್ನಾಗೆ ಮಿಕ್ಸ್ ಮಾಡ್ಬೇಕ್ರಿ. 2-3 ಸಲ ಇದೇ ರೀತಿ ಮಾಡಬೇಕು. ಮತ್ತು ಗ್ಯಾಸ್ ಸಣ್ಣ ಇಟ್ಕೋಬೇಕ್ರಿ. ಜೋರು ಇಟ್ಬಿಟ್ರೆ ಅದು ಹೊತ್ತೈತಿ. ಗ್ಯಾಸ್ ಸಣ್ಣ ಇಟ್ಕೊಂಡ್ಬಿಟ್ಟನ ಇದೆಲ್ಲ ಮಾಡಬೇಕು. ಈ ರೀತಿ ಮುಗಿಸ್ಕೊಂಡ್ಬಿಟ್ಟು ಮತ್ತಷ್ಟು ಮುಚ್ಚಿಟ್ಟಿದ್ದೆ ರೀ 1 ನಿಮಿಷ. ಈಗ ರೀ ಹಿಟ್ಟಿಗೆ ಸ್ವಲ್ಪ ಅಜ್ವಾಯಿನ, ಜೀರಿಗೆ ಮತ್ತು ಎಳ್ಳು ಹಾಕಬೇಕು. ನಾನಿಲ್ಲಿ ಕರಿ ಎಳ್ಳು ತೊಗೊಂಡಿದ್ದೀನಿ ರೀ. 1-2 ಚಮಚದಷ್ಟು ಮತ್ತು 1 ಚಮಚದಷ್ಟು ಜೀರಿಗೆ ಮತ್ತು 1 ಚಮಚದಷ್ಟು ಅಜ್ವಾಯಿನ ರೀ. ಓಂಕಾಳು ಅಂತ ಸಿಗ್ತಾವಲ್ಲ ಅದನ್ನ ಹಾಕಿದ್ದೀನಿ. ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ರೀ. ಇವನ್ನೆಲ್ಲ ಹಾಕಿಬಿಟ್ಟು ಚಲೋತ್ನಾಗ ಮತ್ತೆ ಮಿಕ್ಸ್ ಮಾಡ್ಕೋಬೇಕ್ರಿ. ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದು ತಣ್ಣಗಾಗಕ್ಕೆ ಬಿಡಬೇಕು. ಈಗಂತೂ ಫುಲ್ ಜಿಗಿಟ ಆಗಿಬಿಟ್ಟಿರ್ತೈತ್ರಿ ಹಿಟ್ಟು. ಅದು ಮಿಕ್ಸ್ ಆಗಂಗೆ ಇಲ್ಲ, ಭಾಳ ಶಕ್ತಿ ಯೂಸ್ ಮಾಡಬೇಕಾಗುತ್ತೆ. ಈಗ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮುಚ್ಚಿ ಇಡ್ತೀನಿ. ಆಮೇಲೆ ಊಟ ಗೀಟ ಮಾಡಿಬಿಟ್ಟು ಅದನ್ನ ಹಪ್ಪಳ ಮಾಡ್ಕೊಳಕ್ಕೆ ಬರ್ತೈತಿ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಹಪ್ಪಳ ಮಾಡ್ಕೊಳಕ್ಕೆ ಬರ್ತೈತ್ರಿ. ಅಷ್ಟು ತನಕ ನಾನು ಊಟ ಗೀಟ ಮತ್ತು ಸ್ವಲ್ಪ ಎಡಿಟಿಂಗ್ ಮಾಡೋದೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಈಗ ಹಪ್ಪಳ ಹಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಊಟ ಮಾಡಾಕತ್ತಿದ್ದೀನಿ ನೋಡಿರಿ. ಸೋರೆಕಾಯಿ ಬೋಂಡ ಗ್ರೇವಿ ಆಲ್ರೆಡಿ ಸ್ವಲ್ಪ ಗಟ್ಟಿನೇ ಆಗಿಬಿಟ್ಟೈತ್ರಿ ಇದು. ಮತ್ತು ಸೋರೆಕಾಯಿ ಹಲ್ವಾ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ. ನಮ್ಮ ಮನು ಇದ್ರೆ ಭಾಳ ಇಷ್ಟಪಟ್ಟು ತಿನ್ನಾದ್ರೆ ಅವನಿಗೆ ಗೊತ್ತೇ ಆಗಿಲ್ಲ ಸೋರೆಕಾಯಿದು ಹಲ್ವಾ ಅಂತೇಳಿ. ತಿಂದ ಮೇಲೆ ಹೇಳಿದ್ಮೇಲೆ ಗೊತ್ತಾಯ್ತು ಅವನಿಗೆ ಇದು ಸೋರೆಕಾಯಿ ಹಲ್ವಾ ಅಂತೇಳಿ. ನಾನು ಇಷ್ಟು ರೆಡಿ ಮಾಡಕ್ಕೆ ಹಿಂದಿಗಳು ನನಗೆ ಅದು ಬೇಕು ಇದು ಬೇಕು ಅನ್ನಂಗಿಲ್ಲ. ಈಗ ಹೇಳ್ತೀನಿ ನಾನು, ಇದಕ್ಕೆ ನೀವು ಬೇಡಿದ್ದ ಕೊಟ್ಟೈತಿ. ಮತ್ತೆ ಏನು ಇರಲಿ,
ಈಗ ಟೈಮ್ 12:30 ಆಗೈತೆ ನೋಡ್ರಿ. ಹಪ್ಪಳ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀವಿ. ತನು ಮನು ಮನ್ಕೊಂಡಿದ್ರು, ಊಟ ಗೀಟ ಮಾಡಿಬಿಟ್ಟು ಬೆಳಗ್ಗೆ ಮನ್ಕೊಂಡವ್ರು ಈಗ ಎಬ್ಬಿಸ್ಬಿಟ್ಟು ಹಪ್ಪಳ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀವಿ ರೀ. ನಾನು ಹಿಟ್ಟು ಅದನ್ನ ಮಿಕ್ಸ್ ಮಾಡಾಕತ್ತಿದ್ದೆ. ನಮ್ಮ ಮನು ಇದ್ರೆ ನಾ ಮಾಡ್ತಿಂತಾರೆ ಮಮ್ಮಿ ಅಂತೇಳಿ ಮಾಡಾಕತ್ತಂದ್ರೆ ಸ್ವಲ್ಪ ಕಾಲ ಹಿಡಿದ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿದ್ರೆ ತಪ್ಪು ತಿಳ್ಕೊಬೇಡ್ರಿ. ಹಿಂದಿಗೆ ನಮಸ್ಕಾರ ಮಾಡ್ಕೊಂಡ್ರೆ ಆಯಿತು. ಬಟ್ ಅದು ಸರಿಯಾಗಿ ಇದು ಆಗಂಗಿಲ್ಲಲ್ರಿ. ಹಿಂಗಾಗಿಬಿಟ್ಟು ಅದನ್ನೇ ಇದು ನಾ ಮಾಡ್ತೀನಿ ಬಿಡಪ್ಪ ಅನ್ನಕತ್ತಿದ್ದೆ. ಇಲ್ಲಿ ನಾ ಮಾಡ್ತೀನಿ ಮಮ್ಮಿ ಅಂತೇಳಿ ಮಿಕ್ಸ್ ಮಾಡಾಕತ್ತಂದ್ರಿ. ಅದು ಎಲ್ಲಿ ಮಿಕ್ಸ್ ಆಗಲ್ಲಾಗಿತ್ತು. ಬಟ್ ನಮ್ಮ ಕೆಲಸ ನಾವು ಮಾಡಿಬಿಟ್ರೇ ಒಳ್ಳೇದಲ್ರಿ, ಚಲೋತ್ನಾಗಿ ಮಿಕ್ಸ್ ಆಗೋದದು ಗೊತ್ತಿರಂಗಿಲ್ಲಲ್ರಿ ಮಕ್ಕಳಿಗೆ. ಹಿಂಗಾಗಿ ಈಗ ಅದು ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಚಲೋತ್ನಾಗೆ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದ್ರೆ ಹದ ಮಾಡ್ಕೋಬೇಕದು. ಆಲ್ರೆಡಿ ನಾನು ಪಾಲಕ್ ಹಪ್ಪಳ ಮಾಡಮ್ದಾಗ ಹೇಳಿದ್ದೆ ಅಲ್ರಿ, ಅದೇ ರೀತಿ ಮಾಡ್ಕೋಬೇಕು. ಸೇಮ್ ಮೆಥಡ್ ರೀ. ಬಟ್ ಅದಕ್ಕೆ ಪಾಲಕ್ ಹಾಕಿದ್ವಿ, ಇದಕ್ಕೆ ಹಾಕಿಲ್ಲ ಅಷ್ಟೇ ರೀ. ಈ ರೀತಿ ಹದ ಮಾಡ್ಕೊಂಡ್ಬಿಟ್ರೆ ಅದು ಹಪ್ಪಳ ಏನೈತಿಲ್ಲ ಮಾಡಮ್ದಾಗ ಅದು ಕಟ್ ಆಗಂಗಿಲ್ಲ ರೀ, ಹರಂಗಿಲ್ಲ. ಎಲ್ಲ ಚಲೋತ್ನಾಗ ಮಿಕ್ಸ್ ಆಗ್ತೈತಿ. ನಮ್ಮ ತನಗಿದ್ರೆ ಇನ್ನೂ ನಿದ್ದೆ ಹೋಗಿಲ್ಲ ರೀ, ಆಕಳಿಸ್ಕೊಂತ ಬಂದಾಳು. ಆಕೆಗೆ ಸ್ವಲ್ಪ ಕೆಲಸ ಮಾಡೋದಂದ್ರೆ ಭಾಳ ತ್ರಾಸ ಆಗೋದ್ರಿ. ಯಾವಾಗಲೂ ರೆಸ್ಟ್ ಇರಬೇಕು. ಹಿಂಗಾಗಿ ಬಂದು ಕುಂತಾಳು. ಮತ್ತೇನು ಬೈತಾರೆ ಬಾ ಅಂತೇಳಿ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ರಿ. ನಮ್ಮನು ಆಲ್ರೆಡಿ ಫಸ್ಟಿಗೆ ವಿಚಾರ ಮಾಡಿಬಿಟ್ಟಾನು ಯಾರ್ಯಾರು ಯಾವ್ಯಾವ ಪೊಸಿಷನ್ ತೊಗೊತೀರಿ ಅಂತೇಳಿ. ಹಾಗಾದ್ರೆ ಈ ರೀತಿ ಉಂಡೆ ಇಟ್ಟು ಕೆಳಗೊಂದು ಮ್ಯಾಲೊಂದು ರೌಂಡಾಗಿ ಪೇಪರ್ ಕಟ್ ಮಾಡಿ ಮ್ಯಾಲೆ ಪ್ರೆಸ್ ಮಾಡೋದು. ಅಕಸ್ಮಾತ್ ಈ ರೀತಿ ಮಣಿ ಇದ್ದಿತ್ತಿಲ್ಲ ಅಂದ್ರೆ ನಾವು ಕೆಳಗೊಂದು ಪ್ಲೇಟೆ ಮ್ಯಾಲೊಂದು ಪ್ಲೇಟ್ ಇಟ್ಬಿಟ್ಟು ಪ್ರೆಸ್ ಮಾಡ್ಕೋಬೋದು. ಇಲ್ಲಾಂದ್ರೆ ಪೇಪರ್ ಒಳಗೆ ಹಾಕಿಬಿಟ್ಟು ಬೆಲ್ಲೊಣಗಿಲೆ ಆದ್ರೂ ತಿದ್ದುಬಿಟ್ರೆ ಆಗ್ತಾವ್ರಿ. ಹಾಗಾರಿ ತೆಗ್ದ ಹಾಕ್ಬೇಕು ಮನು. ಅದು ಪೇಪರ್ ತೆಗಿಲಾರ ಹೆಂಗೆ ಹಾಕ್ತಿ? ಏನಾರ ಒಂದು ಐಡಿಯಾ ಮಾಡ್ತಾ ನೀವು. ಕೆಳಗಿನ ಪೇಪರ್ ಏನೈತಿಲ್ಲ ಅದಕ್ಕೆ ಅಟ್ಯಾಚ್ ಮಾಡಿಬಿಡೋದು ಅಂತ. ಮತ್ತು ಹಾಕೊಂಬಂದಾಗೂ ಅಷ್ಟೇ ರೀ. ತೆಳಗೆ ಹಾಕಿದ್ಮೇಲೆ ಮ್ಯಾಲೆ ಫ್ರೆಶ್ ಮಾಡಿಬಿಟ್ಟು ತೆಗಿಬೇಕು. ಆ ರೀತಿ ಮ್ಯಾಲೆ ಕೈಲಿ ಈ ರೀತಿ ಎಲ್ಲ ಕಡೆ ಮಾಡಿ ಹಿಂಗೆ ಮಾಡಿ ರೊಟ್ಟಿ ಮಾಡ್ದಂಗೆ ಇದ್ವಲ್ಲೇ ಹಿಂಗೆ ಕೈಲಿ ಮ್ಯಾಲೆ ತಟ್ಟು ಬಿಟ್ರೆ ಅದು ಹತ್ಕೊಂತೈತಿ ಕೆಳಗೆ ಪೇಪರ್ಗೆ. ಅದು ಈಸಿಯಾಗಿ ಬಂದ್ಬಿಡ್ತೈತಿ. ನಾ ಹಾಕ್ತೀನಿ ಇಲ್ಲಂದ್ರೆ. ಈಗ ಮ್ಯಾಗಿಂದ ಕಸ್ತೀನಿ. ನೀ ಆಟ ಆಡ್ಬಿಡ ಫಸ್ಟ್ ನೋಡ. ಏನಾರು ಒಂದು ಮಾಡ್ತಿಲ್ಲೋ, ಸುಮ್ಮನೆ ಮಾಡೋದು ಬಿಟ್ಟು. ಇವ್ರನ್ನ ಕರ್ಕೊಂಡು ಮಾಡಾಕತ್ರ ಹಿಂಗೆ ನೋಡ್ರಿ. ಒಂದು ಕೆಲಸ ಒಂದು ತಾಸು ಗಟ್ಲೆ ಮಾಡೋದು. ಹಿಡಿ ಶಣೆ ಇದ್ದಿ. ಪೇಪರ್ ಫಿಕ್ಸ್ ಇದು. ಮತ್ತು ತೆಗೆದು ಹೆಂಗೆ ಹಾಕೋದು ಅದಕ್ಕೆ? ದಿಸ್ ಸ್ಟೈಲ್ ವಿ ಲವ್ ಇಟ್. ಹುಚ್ಚ ಇದ್ದಿ ಒಟ್ಟ. ನೋಡ್ರಿ ಆಯ್ತಲ್ಲ. ಚಲೋ ಆಯ್ತಾ? ಹಿಂಗೆ ಪಟ್ ಮಾಡ್ಕೊಂಡ್ಬಿಡ್ತೀವ್ರಿ. ಟೈಮ್ ಆಲ್ರೆಡಿ 1 ಆಗಕ್ಕೆ ಬಂದೈತಿ. ನನ್ನ ಮಕ್ಳು ಇದ್ರೆ ಊಟ ಮಾಡಿ ಮಾಡನ್ ಮಮ್ಮಿ ಅನ್ನಕತ್ತಿದ್ರು. ಇಲ್ಲ ಮಾಡಿಬಿಟ್ಟ ಊಟ ಮಾಡೋಣ ಅಂತೇಳಿ ಕರ್ಕೊಂಬಂದಿದ್ದೀನಿ ರೀ. ಇಷ್ಟೊತ್ತು ತನಕ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಬೆಳಗ್ಗೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ಇನ್ನು ಮಧ್ಯಾಹ್ನ ನೋಡ್ಬೇಕು. ಸ್ವಲ್ಪ ಅನ್ನ ಸಾಂಬಾರು ಮಾಡ್ತೀನಿ. ಇಲ್ಲಾಂದ್ರೆ ಮನು ತನು ಏನು ಕೇಳ್ತಾರೆ? ಐಸ್ ಕ್ರೀಮ್ ಆಯ್ತು ತರೋಣ. ಮನ್ಯಾಗ ಮಾಡ್ಬೇಕಂತ ಅನ್ನಕತ್ತೀನಿ ಐಸ್ ಕ್ರೀಮ್. ಬಟ್ ಅದು ಮಾರ್ಕೆಟ್ಗೆ ಹೋಗಿ ಖವಾ ಬೇಕಾಗೈತಿ ನಂಗೆ, ತರೋದಾಗಲ್ಲಾಗೈತಿ. ಇನ್ನು ಪಟ ಮಾಡ್ಕೊಂಡ್ಬಿಟ್ಟೆ ಇಟ್ಬಿಡ್ತೀವ್ರಿ. ಫೈನಲಿ ಹಪ್ಪಳ ಎಲ್ಲ ಮಾಡೋದು ಆಯ್ತು ನೋಡ್ರಿ. ಇಷ್ಟು ಕೊನೆ ಆಗ್ಯಾವು. ಇನ್ನು ಊಟ ಮಾಡೋದು. ಹೊಸೋಗೈತಿನಪ್ಪಿ ಹಪ್ಪಳ. ಮುಖ ತೋರಿಸು. ಮನಗೆ ಹೊಸವಾಗೈತ್ರಿ. ಫಸ್ಟಿಗೆ ಊಟ ಮಾಡಿ ಹಪ್ಪಳ ಮಾಡಿ ಅನ್ನಕತ್ತಿದ್ದ. ನಾನೇ ಫಸ್ಟಿಗೆ ಹಪ್ಪಳ ಮಾಡಿಬಿಟ್ಟೆ ಊಟ ಮಾಡಿ ನೀವಂತ ಕೂಡಾಕ್ ಬರ್ತೈತೆ ಅಂತೇಳಿ ಅಂದಿದ್ದೆ. ಈಗ ಶಟ್ಕೊಂಡು ಕೂತಾನ. ಇಲ್ಲ ಒಂದೊಂದು ಕೂದಲ ಎಷ್ಟು ಬಂದಾವ ನೋಡಿ. ಕಟಿಂಗ್ ಮಾಡಿಸ್ಕೋಬೇಕಪ್ಪಿ. ಅದ ಮಲ್ಲೈ ಬರೋ ಮಟ್ಟ ಮಾಡಿಸ್ಕೋಬಾರ್ದತ್ತ ಅಂತಾನೆ. ಇವತ್ತು ಸ್ನ್ಯಾಕ್ಸ್ ಮಾಡ್ಯಾರಿ. ಏನು ಮಾಡ್ಯಮ್ಮ? ಬಟ್ ನೋಡಿ ಮಾಡಿ ನೋಡ್ಯಾ ಅಂತ ಮಾಡ್ಯಾಳ. ಹೆಸರೇನು?
ಕಿಮ್ಚಿ ಕಿಮ್ಚಿ ನಮ್ಮ ತಗೋ ಕಿಮ್ಚಿ ಅಂತ ಅದು ಏನು ಹೆಂಗೆ ಮಾಡ್ದಾಗ ಗೊತ್ತಿಲ್ಲ ನನಗೆ ಆಕಿಗೆ ಮಾಡಿಕೊಡ್ಬೇಕಂತ ಅದೇನ ಕೊರಿಯನ್ ಫುಡ್ ಅಂತ ಕಿಮ್ಚಿ ನನಗಂತೂ ಹೌದಾ ಹಾಗಾದ್ರೆ ತಿನ್ನೋರು ಎಲ್ಲರೂ ಕಾಯಕತ್ತಾರ ಈಗ ಮನು ತನು ಮತ್ತು ಸುಪ್ರಿಯಾ ಹಾಯ್ ಹಾಗಾದ್ರೆ ಕೊತ್ತಂಬರಿ ಎಷ್ಟೋ ಕೊನೆ ಹಾಳಾಗಿ ಎಲ್ಲ ಹಳದಿ ಆಗಿಬಿಟ್ಟೈತಿ ಮತ್ತಷ್ಟು ಸೋಸಿ ತೊಳೆದು ಎಲ್ಲ ಮಾಡಿ ಇಟ್ಟಿದ್ದೆ ಖರೆ ಬಟ್ ಈ ರೀತಿ ಆಗನ ಇನ್ನು ಒಕ್ಕಟ ಬಿಡುದ್ರಿ ಒಂದಿಷ್ಟು ಚಲೋ ಹೊಂಟೈತಿ ಇನ್ನು ನಾಳೆ ಮಂಗಳವಾರ ನಾಡ್ದು ತರೋದೈತಿ ಬುಧವಾರ ದಿವಸ ಇನ್ನೊಂದು ನೋಡ್ರಿ ನಮ್ಮ ಮನೆ ಹಬ್ಬ ನೆನಪಿತ್ತ ಅಣ್ಣ ನನ್ನ ತಿನ್ನತ್ತಿದ್ದ ನಾವು ಬೇಕಿಯಲ್ಲ ಹಾಕಿ ಬಿಡ್ಬೋದು ಅದು ಮೂವಿ ಐತಿ ಎಷ್ಟು ರೂಪಾಯಿ ಕೊಟ್ಟು ಫುಲ್ ಮೀಲ್ ಆಗ್ತದೆ ಇಷ್ಟು ಅನ್ನ ಆಗ್ತದೆ ಇಷ್ಟು ಬಿಡ್ರಿ ಯಾರೇ ನೋಡಿದ್ರೆ ಏನು ತಿಳ್ಕೊಬೇಕು ಊಟ ಮಾಡ್ತಾರ ತಿಳ್ಕೊತಾರ ಅಲ್ಲ ನೀವು ತಿಳ್ಕೊಳ್ತಾರೆ ಈಗ ರಾತ್ರಿ ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ ಇವತ್ತು ನೀಡೋನ ಇಲ್ಲೇ ಮುಗಿಸೋಣ ಇವತ್ತು ನೀಡು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ